ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಾಗಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಆಮೇಲೆ ವಿಜಯಪುರ ಫುಡ್ಸನ್ನು ಫಾಲೋ ಮಾಡಿರಿ. ಇವತ್ತಿನ ಸ್ಪೆಷಲ್ ಡಿಶ್ ಏನಂತಂದರೆ ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ನೋಡಿರಿ, ನಮ್ಮ ಮನೆಯೊಳಗೆ ಇವತ್ತು 2 ಥರದ್ದು ಚಟ್ನಿ ಇತ್ತು. ಒಂದು ಕೆಂಪು ಚಟ್ನಿ ಬೆಳ್ಳುಳ್ಳಿ ಖಾರ ಅಂತಿರಲ್ಲ ಅದಿತ್ತು, ಮಾವಿನಕಾಯಿ ಹಾಕಿದ್ದೆ, ಆಮೇಲೆ ಕಡ್ಲಿಬ್ಯಾಳಿ ಚಟ್ನಿನೂ ಇತ್ತು. ಸೊ ಇದ್ರೊಳಗೆ ಜಸ್ಟ್ ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ಬೇಕಂತ ಹೇಳಿ ಇವತ್ತು ಜಸ್ಟ್ 3 ನೋಡಿರಿ. ಬೆಳ್ಳುಳ್ಳಿ ಖಾರ ಅಂತ ನಿಮಗೆ ಬೇಕಂದ್ರೆ ರೆಡಿಮೇಡು ಸಿಗ್ತೈತಿ, ಬ್ಯಾಡ್ ಅಂದರೆ ನೀವು ಮನೆಗೂ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ವಿಡಿಯೋ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ನೋಡಿರಿ, ಕಡ್ಲಿಬ್ಯಾಳಿ ಚಟ್ನಿ ಐತಿದು. ಸೊ ಇದ್ರೊಳಗೆ ಜಸ್ಟ್ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಕಲಿಸಿದ್ವಂದ್ರೆ ಇದ್ರದ್ದೊಂದು ಟೇಸ್ಟನ್ನು ಬೇರೆ ಕೊಡ್ತೈತಿ ಫ್ರೆಂಡ್ಸ್. ನೀವು ಇದನ್ನು ಮಾಡಿ ನೋಡಿರಿ, ತಿಂದು ನೋಡಿರಿ. ಕಟ್ಟಿ ರೊಟ್ಟಿ, ಬಿಸಿ ಅನ್ನ, ಬಿಸಿ ಚಪಾತಿ ಜೋಡೆಗೆ ಇದನ್ನು ಮಾಡಿದ್ರಂದ್ರೆ ನಿಮ್ಗೆ ಯಾವುದು ಪಲ್ಯನೂ ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ಸೊ ನೋಡಿರಿ, ನಮ್ಮ ಅಜ್ಜಿ ಏನು ಮಾಡಿದ್ರಂದ್ರೆ ಈ ಕೆಂಪು ಖಾರನ ಒಳ್ಳಾಗ ಕುಟ್ಟಿ ನನಗೆ ಕೊಟ್ಟು ಕಳಿಸಿದ್ರು. ಅದ್ರ ಒಳಗೆ ನೋಡಿರಿ, ನಾನು ಇನ್ನೂ ಸ್ವಲ್ಪ ಟೇಸ್ಟ್ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ, ಕೊತ್ತಂಬರಿ ಕಲಸೀನಿ. ಇಷ್ಟ ಕಲಸಿದ್ರೆ ಸಾಕು, ಇದ್ರದ್ದು ರೆಸಿಪಿ ಟೇಸ್ಟನ್ನು ಮಸ್ತ್ ಬರ್ತೈತಿ. ಬೆಳ್ಳುಳ್ಳಿ ಖಾರ ಹೆಂಗೆ ಮಾಡ್ಯಾರ ಅಂಥೇಳಿ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋನಾಗ ರೆಸಿಪಿನ ಶೇರ್ ಮಾಡ್ತೀನಿ. ನೋಡಿರಿ, ಇಷ್ಟು ಕಲಸಿದ್ರೆ ಮುಗೀತಲ್ಲ, ಇದೊಂದು ಚಟ್ನಿನ ರೆಡಿ ಆಗಿಬಿಡ್ತೈತಿ. ಇದ್ರ ಜೊತೆಗನ ನೋಡಿರಿ ಖಾರ, ನೋಡಿರಿ ಬಾಯಾಗ ನೀರು ಬರುವಂಗೆ ಖಾರ ಐತಿ. ನೀವು ಈ ಚಟ್ನಿ ನಿಮ್ಮ ಮನೆಯೊಳಗೆ ಹೆಂಗೆ ಮಾಡ್ತೀರಿ ಅಂಥೇಳಿ ನನ್ನ ಜೊತೆಗೆ ಶೇರ್ ಮಾಡಿರಿ. ಇದು ಒಂದು ಚಟ್ನಿ ರೆಡಿ ಆಯಿತು. ಇವತ್ತು ಮಧ್ಯಾಹ್ನದಾಗ ಬಿಸಿ ರೊಟ್ಟಿ ಅಥವಾ ಚಪಾತಿ ಜೋಡಿ ನಮಗೆ ಪಲ್ಯ ಮಾಡೋಕ್ಕೆ ಬೇಸರ ಆತಂಥೇಳಿ ಅಲ್ಲಿ ಚಟ್ನಿ ಕೊಟ್ಟಿದ್ರು ಅಂಥೇಳಿ ಅದ್ರೊಳಗೆ ಉಳ್ಳಾಗಡ್ಡಿ ಕಲಿಸಿದಂಥ ಹೊಸದು ಐಟಮನ್ನು ಮಾಡಿಬಿಟ್ಟಿದ್ದೆ. ಸೊ ನನ್ನ ಮಕ್ಕಳು ಭಾರಿ ಇಷ್ಟಪಟ್ಟು ತಿಂದರು, ಮನೆಯೊಳಗೂ ಇಷ್ಟಪಟ್ಟು ತಿಂದರು. ನೋಡಿರಿ, ಇದು ಕಡ್ಲಿಬ್ಯಾಳಿ ಚಟ್ನಿ ಐತಿ, ಮಾವಿನಕಾಯಿ ಹಾಕಿ ಮಾಡಿದ್ರು. ನೋಡಿರಿ, ಇದ್ರೊಳಗೂ ಸಣ್ಣಗೆ ಹರಿಸಿದ್ದು ಉಳ್ಳಾಗಡ್ಡಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿ ಇದನ್ನು ಕಲಿಸಿ ನಾವು ಚಪಾತಿ ಜೊತೆಗೆ ಇವತ್ತು ಇದನ್ನು ಟೇಸ್ಟ್ ಮಾಡಿದ್ವಿ. ಸೊ ನಿಮ್ಮ ಮನೆಯೊಳಗೆ ನೀವು ಈ ಚಟ್ನಿನ ಟ್ರೈ ಮಾಡ್ತೀರಂತ ಅನ್ಕೋತೀನಿ. ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗತ್ತಿದ್ದು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿರಿ. ಆಮೇಲೆ ನನ್ನ ರೆಸಿಪೀಸ್ ಟ್ರೈ ಮಾಡಿರಿ. ಅಥವಾ ವಿಜಯಪುರದ್ದು ಯಾವುದು ನೀವು ರೆಸಿಪಿ ನೋಡೋಕೆ ಇಷ್ಟಪಡ್ತಿದ್ರಿ ಅಂದರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಫ್ರೆಂಡ್ಸ್. ನೋಡಿರಿ, ಕಡ್ಲಿಬ್ಯಾಳಿ ಚಟ್ನಿನೂ ರೆಡಿ ಆಯಿತು. ಆಮೇಲೆ ನೋಡಿರಿ, ಇಷ್ಟು ಮಸ್ತಾಗಿತ್ತು ಫ್ರೆಂಡ್ಸ್. ಸ್ವೀಟ್, ಹುಳಿ, ಖಾರ, ಉಪ್ಪು, ಆಮೇಲೆ ಉಳ್ಳಾಗಡ್ಡಿದ್ದು ಕಚ್ಚಾ ಉಳ್ಳಾಗಡ್ಡಿದ್ದು ಫ್ಲೇವರ್ನು ಮಸ್ತ್ ಕೊಡತ್ತಿತ್ತು. ಕೆಂಪು ಖಾರ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಟೇಸ್ಟಿಯಾಗಿತ್ತು. ಇವತ್ತಿನ ನಮ್ಮದು ಊಟದ ರೆಸಿಪಿ ಇದು. ಥ್ಯಾಂಕ್ ಯು ಫ್ರೆಂಡ್ಸ್.